ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತಿ ತನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಯಮೂಲಿಃ. सकलवचनचेतो देवता भारती सा मम वचसि दत्तां सन्निधिं मानसे च. तपो विद्यागाकराणं पादराजगुरून् वन्दे हयग्रीवपदाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यधरणिः वसतां नो हृदम्बरे. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदृष्टार्थसिद्धये. दुर्वादिध्वान्तरवये वैष्णवीं देवरेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्यहरिप्रीतिसुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः. श्रीगुरुभ्यो नमः हरिः ओं. ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಭಗವಂತನ ಸ್ವಾತಂತ್ರ್ಯ, ಅದರ ವಿಚಾರವನ್ನು ಭಗವಂತ ಯಾವ ರೀತಿಯಾಗಿ ಎಲ್ಲ ಜೀವರಾಶಿಗಳಿಗೆ ಹೇಗೆ ವಿಭಾಗ ಮಾಡಿ ನೀಡಿದ ಎಂಬಂತಹ ವಿಚಾರವನ್ನು ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ದೇವತೆಗಳಿಗೆ ದೈತ್ಯರಿಗೆ ಫಲವಿಭಾಗವನ್ನು ಮಾಡುತ್ತಾನೆ ಎಂಬುದನ್ನು ಹೇಳ್ತಾರೆ. ಆ ದೇವತೆಗಳಿಗೆ ದೈತ್ಯರಿಗೆ ಏನು ಫಲವಿಭಾಗವನ್ನು ಮಾಡ್ತಾನೆ, ಅದರಲ್ಲಿ ದೈತ್ಯರುಗಳು ಅವರು ಯಾವ ರೀತಿಯಾಗಿ ಇರುವಂತಹದ್ದು, ದೈತ್ಯರ ವ್ಯವಸ್ಥೆಯನ್ನು ಜಗನ್ನಾಥದಾಸರು ಇದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ತಿಳಿಸಿದ್ದಾರೆ. ಯಾವುದು ಅಂತ ಕೇಳಿದ್ರೆ, ಜೀವಾಭೇದ ನಿರ್ಗುಣತ್ವಂ ಅಪೂರ್ಣ ಗುಣದಾದಥ ಸಾಮ್ಯಾದಿಕ್ಕೆ ತದನ್ನೇಷಾಂ ಭೇದ ತದ್ಗತ ಏವ ಚ ಪ್ರಾದುರ್ಭಾವ ವಿಪರ್ಯಾಸಃ ತದ್ಭಕ್ತ ದ್ವೇಷ್ಯ ಏವ ಚ ತತ್ಪ್ರಮಾಣ ಸಜಿಂದ ಚ ದ್ವೇಷ ಏತೆ ಅಖಿಲಾಹ ಮತಾಃ. 9 ವಿಧವಾದಂತಹ ದ್ವೇಷಗಳು, ನವವಿಧ ಭಕ್ತಿಗಳು ಹೇಗಿದೆಯೋ ನವವಿಧ ದ್ವೇಷಗಳನ್ನು ಕೂಡ ಆಚಾರ್ಯರು ಪಟ್ಟಿ ಮಾಡಿಕೊಡ್ತಾರೆ. ಇದೇ ಕನ್ನಡೀಕರಿಸಿ ನಮಗೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ದೈತ್ಯರ ಲಕ್ಷಣಗಳು ಹೇಗೆ ಅಂತ ಕೇಳಿದ್ರೆ, ನಿರುಪಮೆಗೆ ಸಮರುಂಟು ಎಂದು ಉಚ್ಚರಿಸುವವ, ತದ್ಭಕ್ತರಳು ಮತ್ಸರಿಸುವವ, ಗುಣಗುಣಿಗಳಿಗೆ ಭೇದಗಳ ಪೇಳುವವ, ದರಸುದರಿಶನ ಊರ್ಧ್ವಪುಂಡ್ರವ ಧರಿಸರಳು ದ್ವೇಷಿಸುವವ, ಹರಿಚರಿತೆಗಳ ಕೇಳದಲೆ ಲೋಕರ ವಾರ್ತೆ ಕೇಳುವವ, ಏತೇ ಸರ್ವಾ ದೈತ್ಯಾಹ. ಇದೆಲ್ಲವನ್ನು ಕೂಡ ದೈತ್ಯರು ಅಂತ ಹೇಳಿಬಿಡ್ತಾರೆ. ಏನು ಅಲ್ಲ, ಇದರ ಲಕ್ಷಣಗಳೇನು ಅಂತ ಕೇಳಿದ್ರೆ, ಆಚಾರ್ಯರ ಮಾತನ್ನು ಮೊದಲಿಗೆ ನೋಡೋಣ. ಜೀವಾಭೇದ, ಭಗವಂತನಿಗೂ ಅದೇ ರೀತಿಯಾಗಿ ಜೀವನಿಗೂ ಭೇದವೇ ಇರುವಂತಹದ್ದು. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ಸಿದ್ಧಾಂತಗಳು ಒಂದಷ್ಟು ಸಿದ್ಧಾಂತಗಳ ಪ್ರಕಾರವಾಗಿ ಜೀವಾಭೇದ, ಜೀವ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ, ಅಭೇದ ಎಂಬಂತಹ ಸಿದ್ಧಾಂತವನ್ನು ಒಪ್ಪಿಕೊಳ್ತೇವೆ. ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಅಪೂರ್ಣ ಗುಣತ, ನನ್ನಲ್ಲಿ ನನ್ನ ಏನಿದೆ ಜೀವನಲ್ಲಿ ನೇರವಾಗಿ ಕಾಣ್ತಾ ಇರುವಂತಹದ್ದು ಅಪೂರ್ಣ ಗುಣ, ಸ್ವಾತಂತ್ರ್ಯ ಇಲ್ಲ. ಆದರೆ ಭಗವಂತ ಸ್ವಾತಂತ್ರ್ಯ ಎಂಬುದಾಗಿ ಗೊತ್ತಿದೆ, ಆದರೂ ಕೂಡ ಒಪ್ಪಿಕೊಳ್ಳಿಕ್ಕಾಗದೆ ಅದನ್ನು ಏನು ತಾನು ಅದನ್ನು ಹೇಳಿಕೊಳ್ಳಿಕ್ಕಾಗದೆ ಏನು ಮಾಡ್ತಾನೆ, ಜೀವಾಭೇದ, ನಾನೂ ದೇವರು ಒಂದು ಎಂಬುದಾಗಿ ಕಲ್ಪನೆ ಮಾಡಿಕೊಳ್ಳುತ್ತಾನೆ. ಇದೊಂದು ರೀತಿಯಾಗಿರತಕ್ಕಂತಹ ದ್ವೇಷ ಆಯಿತು. ಜೀವಾಭೇದ ನಿರ್ಗುಣತ್ವಂ, ಭಗವಂತನಲ್ಲಿ ಗುಣ ಇಲ್ಲ. ಅಲ್ಲ, ಉಪನಿಷತ್ ಬೇಕಾದಷ್ಟು ಕಡೆಗಳಲ್ಲಿ ಉಂಟಲ್ವ, ಗುಣ ನಿರ್ಗುಣೋ ಮಹಾನ್, ವಿಷ್ಣು ಸಹಸ್ರನಾಮದಲ್ಲಿಯೇ ಉಂಟು ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳಿಕೊಂಡು. ಅದರಿಂದಾಗಿ ನಿರ್ಗುಣತ್ವ ಎಂಬುದು ಸಹಜ ಅಲ್ವಾ ಅಂತ ಹೇಳಿದ್ರೆ, ನಿರ್ಗುಣತ್ವಂ ಶಬ್ದಕ್ಕೆ ಯಾವ ರೀತಿಯಾಗಿ ಅಲ್ಲಿ ನೀವು ಅರ್ಥವನ್ನು ಮಾಡಬೇಕು ಅಂತ ಕೇಳಿದ್ರೆ, ನಿರ್ಗುಣತ್ವ ಅಂತ ಹೇಳಿದ್ರೆ ನೀವು ಏನೋ ಒಂದು ಕಲ್ಪನೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಗುಣ ಇಲ್ಲ ಅಂತ ಹೇಳಿದಾಗ ಇಟ್ಟುಕೊಳ್ತೀರಲ್ವಾ, ಆ ರೀತಿಯಾಗಿರ್ತಕ್ಕಂತಹ ಗುಣ ಅಲ್ಲ. ಮತ್ತೇನು ಗುಣ ಶಬ್ದಕ್ಕೆ ಸತ್ವರಜಸ್ತಮೋ ಗುಣಗಳಿಂದ ಉಂಟಾಗುವಂತಹ ವಿಕಾರ ಭಗವಂತನಿಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದಾಗಿ
ಭಗವಂತ ನಿರ್ಗುಣ ಅಂತ ಹೇಳಿದಾಗ ಭಗವಂತನಲ್ಲಿ ಯಾವುದೇ ರೀತಿಯಾಗಿ ಗುಣಗಳನ್ನು ಒಪ್ಪಿಕೊಳ್ಳಿಕ್ಕಿಲ್ಲ. ಅವನೂ ನಮ್ಮ ಹಾಗೇನೆ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ವೇದವ್ಯಾಸರಾಗಿ ಬಂದರು. ಆ ವೇದವ್ಯಾಸ ಕಷ್ಟದ ಋಷಿ ಅಂತ ಹೇಳಿಕೊಂಡು ಒಂದಷ್ಟು ವಾದಗಳು. ವೇದವ್ಯಾಸರು ಅವರು ದೇವರಲ್ಲ, ಅವರು ಒಬ್ಬ ಬೆಸ್ತನ ಮಗ ಅಂತ ಹೇಳಿಕೊಂಡು ಒಬ್ಬ ಕಷ್ಟದ ಋಷಿ ಅಂತ ಹೇಳಿಕೊಂಡು ಅವರನ್ನು ಉಪಾಸನೆ ಮಾಡುವಂತಹದ್ದು ಅಥವಾ ಅದನ್ನು ಹೇಳುವಂತಹದ್ದು ಎಲ್ಲವೂ ಕೂಡ ಏನಾಗ್ತದೆ ಕೇಳಿದ್ರೆ ಭಗವಂತನ ದ್ವೇಷದಲ್ಲಿಯೇ ಪರಿಸಮಾಪ್ತಿಯಾಗುವಂತಹದ್ದು. ಅದನ್ನು ಆಚಾರ್ಯರ ಮಾತು, ಅದೇ ರೀತಿಯಾಗಿ ಜಗನ್ನಾಥದಾಸರ ಮಾತು ನೋಡುವುದಾದರೆ ನಿರುಪಮಗೆ ಸಮರುಂಟು ಎಂದು ಚಲಿಸುವವ, ಭಗವಂತನಿಗೆ ಸಮ ಅಂತ ಹೇಳಿಕೊಂಡು ಕಲ್ಪನೆ ಮಾಡುವಂತಹದ್ದು. ನಾನು ದೇವರು ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ, ಉಪನಿಷತ್ತುಗಳು ಹೇಳಿದೆ. ನಾನೇ ಬ್ರಹ್ಮ ಅಂತ ಹೇಳಿಕೊಂಡು ಉಪನಿಷತ್ತೇ ಹೇಳಿದ ಮೇಲೆ ನನಗೇನಂತೆ, ನಾನು ಅದನ್ನೇ ಹೇಳ್ತೇನೆ. ತತ್ವಮಸಿ, ಅದೇ ರೀತಿಯಾಗಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳಿಗೆ ಹೇಗೆ ನಿನಗೆ ಅರ್ಥ ಮಾಡಬೇಕು ಎಂಬುದನ್ನು ನೀನು ನೋಡಲಿಲ್ಲ. ಎಲ್ಲಿ ಆರಂಭವಾಗಿದೆ, ಎಲ್ಲಿ ಕೊನೆಯಾಗಿದೆ, ಅದರಲ್ಲಿ ಯಾರನ್ನು ಉಚ್ಚಾರ ಮಾಡಿದ್ದಾರೆ, ಯಾವುದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ, ಇದೆಲ್ಲವನ್ನೂ ಕೂಡ ನೀನು ಅರ್ಥ ಮಾಡಿಕೊಂಡು ನೀನು ಉಪನಿಷತ್ತುಗಳಿಗೆ ವೇದಗಳಿಗೆ ಅರ್ಥ ಮಾಡಿದರೆ ನಿನಗೆ ಪೂರ್ವಾಪರ ಬೇಕು ಯಾವುದಕ್ಕಾದರೂ ಕೂಡ. ಒಬ್ಬನು ಮಧ್ಯದಲ್ಲಿ ಮಾತನಾಡ್ತಾ ಇರುವಾಗ ಒಬ್ಬರು ಅದರ ಮಧ್ಯದಲ್ಲಿ ಏನೋ ಒಂದು ಹೋಗಿ ಕೂತ್ಕೊಂಡಾಗ ಅವರದ್ದು ಏನು ವಿಷಯ ಅಂತ ಗೊತ್ತಾಗದೆ ತಾನು ಮಧ್ಯದಲ್ಲಿ ಏನಾದರೂ ಹೇಳಿದರೆ ಅದು ಏನಾಯಿತು ಅಂತ ಕೇಳಿದ್ರೆ ಆ ವಾಕ್ಯಗಳಿಗೆ ಅಸಂಗತವಾಗಿ ಬಿಡ್ತದೆ. ಅದೇ ರೀತಿಯಾಗಿ ಈ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳು ಏನನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿವೆ, ಅದು ಎಲ್ಲಿಂದ ಬಂದಿರತಕ್ಕಂತಹದ್ದು, ಅದು ಸ ಆತ್ಮ ತತ್ವಮಸಿ ಅಪ್ಪ ಹೇಳಿದ, ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳಿಕೊಂಡು ಮಗನಿಗೆ ಅವನು ಅಹಂಕಾರದಿಂದ ತೃಪ್ತನಾಗಿ ಬಂದಿದ್ದ, ಅಧ್ಯಯನ ಮಾಡಿದ್ದ. ಶ್ವೇತಕೇತು ಏನು ಅಜ್ಞಾನಿ ಅಲ್ಲ, ಆದರೂ ಕೂಡ ಮನೆಯ ಅಪ್ಪನ ಹತ್ರ ಬಂದು ನಾನು ಅಪ್ಪನಿಗೆ ಜಾಸ್ತಿ ತಿಳ್ಕೊಂಡಿದ್ದೇನೆ ಎಂಬಂತಹ ಅಹಂಕಾರದಿಂದ ಮಾತನಾಡಿದಾಗ ಅಪ್ಪ ಕೇಳಿದ್ದು ಅಷ್ಟೇ, ನೀನು ಒಂದನ್ನು ತಿಳ್ಕೊಂಡ್ರೆ ಇಡೀ ಜಗತ್ತನ್ನು ತಿಳ್ಕೊಂಡಾಗ್ತದೆ, ಅದು ಒಂದನ್ನು ತಿಳ್ಕೊಂಡಿದ್ಯಾ ಅಂತ ಕೇಳಿದಾಗ ನನಗೆ 12 ವರ್ಷ ಗುರುಗಳು ಪಾಠ ಮಾಡಿದ್ರು, ನಾನು 12 ವರ್ಷ ವಿದ್ಯಾಪೀಠದಲ್ಲಿ ಓದಿದೆ, ಆದರೆ ಅದು 12 ವರ್ಷದಲ್ಲಿಯೂ ಕೂಡ ಇದು ಯಾರು ಅಂತ ಒಂದು ದಿವಸನೂ ಒಬ್ಬನು ಕೂಡ ಹೇಳಿಕೊಡ್ಲಿಲ್ಲ ಅಂತ ಹೇಳಿದರೆ ಅದೇ ನಮಗಾಗಿರುವಂಥ ನಮ್ಮ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ ಅಧ್ಯಯನ ಮಾಡ್ತೇವೆ. ಅಧ್ಯಯನ ಪೂರ್ಣವಾಗಿ 10-12 ವರ್ಷ ಎಲ್ಲವನ್ನೂ ಅಧ್ಯಯನ ಮಾಡಿದ ಮೇಲೂ ಕೂಡ ಏನನ್ನು ತಿಳ್ಕೊಳ್ಬೇಕು, ಯಾವುದನ್ನು ತಿಳ್ಕೊಂಡದ್ರಿಂದಾಗಿ ಎಲ್ಲವನ್ನೂ ತಿಳ್ಕೊಂಡಾಗ್ತದೆ, ಇದನ್ನು ಒಂದನ್ನು ಬಿಟ್ಟು ಮತ್ತೆಲ್ಲವನ್ನೂ ತಿಳ್ಕೊಂಡು ಹೋಗ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜೀವಾಭೇದ ನಿರ್ಗುಣತ್ವಂ ಅಪೂರ್ಣ ಗುಣತಾರತ, ಭಗವಂತನಲ್ಲಿ ಅಪೂರ್ಣ ಗುಣ. ನನ್ನಂತೇನೆ ಭಗವಂತ ಅಂತ ಹೇಳಿಕೊಂಡು ಗುಣ ಇಲ್ಲ. ಅವನು ರಾಮನಾಗಿ ಬಂದ, ಒಂದಷ್ಟು ಹೆಂಡತಿ ಇಲ್ಲ ಅಂತ ತೋರಿಸಿಕೊಂಡ, ಕೃಷ್ಣನಾಗಿ ಬಂದ, 16,108 ಮದುವೆಯಾದ. ಇದನ್ನೆಲ್ಲ ಯಾರಾದರೂ ಕೂಡ ನೋಡಿದಾಗ ಸಾಮಾನ್ಯವಾಗಿರತಕ್ಕಂತಹ ವ್ಯಕ್ತಿ ಮಾಡುವಂತಹದ್ದ. ಆದ್ದರಿಂದ ಅವನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಗುಣಗಳನ್ನು ಒಪ್ಪಿಕೊಳ್ಳಿಕ್ಕಿಲ್ಲ. ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮೂರ್ಖತನಾಗುವುದಷ್ಟೇ. ಹೀಗೆ ಅಪೂರ್ಣ ಗುಣತಾದ ಭಗವಂತನಲ್ಲಿ ಗುಣಪೂರ್ಣತ್ವವನ್ನು ಒಪ್ಪಿಕೊಳ್ಳಿಕ್ಕಿಲ್ಲ. ವಾಸ್ತವಿಕವಾಗಿ ಉಪನಿಷತ್ತುಗಳು ಕೂಡ ಎಲ್ಲವೂ ಹೇಳಿದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿಕೊಂಡು ಭಗವಂತನನ್ನೇ ಹೇಳಿಕೊಂಡಿರತಕ್ಕಂತಹ ವೇದಗಳು ಉಪನಿಷತ್ತುಗಳು ಅದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಸರಿಯಾಗಿ ನಮ್ಮ ದೋಷದಿಂದಾಗಿ ನಾವೇನು ಮಾಡ್ತೇವೆ. ನಮಗೆ ದೋಷ ಇದ್ದಾಗ ಕಣ್ಣಿಗೆ ಕಾಮಾರಿ ದೋಷ ಇದೆ, ನಾವು ಆ ಕಾಮಾರಿ ದೋಷದಿಂದಾಗಿ ಜಗತ್ತನ್ನು ನೋಡಿದರೆ ಆವಾಗ ನಮಗೂ ಕೂಡ ಅದು ಹಾಗೇ ಕಾಣಲಿಕ್ಕೆ ಶುರುವಾಗಿದೆ. ನಮಗೆ ಇರತಕ್ಕಂತಹ ಯಾವುದೋ ಒಂದು ಅಹಂಕಾರದಿಂದಲೋ ಅಥವಾ ಅಜ್ಞಾನದಿಂದಲೋ ಉಪನಿಷತ್ತುಗಳನ್ನು ವೇದಗಳನ್ನು ನಾವು ಮುಟ್ಟಿದೆವು ಅಂತ ಹೇಳಿದ್ರೆ ನಮಗೆ ಏನು ಕಾಣ್ತಿದೆ ಕೇಳಿದರೆ ಇದೇ ರೀತಿಯಾಗಿರತಕ್ಕಂತಹ ದೋಷಗಳೇ ಕಾಣಲಿಕ್ಕೆ ಶುರುವಾಗುವಂತಹದ್ದು ಹೊರತು ಅದರಲ್ಲಿ ಏನು ಅಂಶ ಇದೆ ಅದು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೇಳ್ತಾರೆ, ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವ ಭಗವಂತ ನಿರುಪಮ. ನಾವಿದ್ಯತೆ ಉಪಮಾಯಸ್ಯ ಸಹ ನಿರುಪಮ. ಭಗವಂತನಿಗೆ ಇನ್ನೊಂದು ಉಪಮೆಯನ್ನು ರಾಮರಾವಣಯೋರಿದ್ದಂ ರಾಮರಾವಣಯೋರಿವ, ರಾಮರಾವಣರು ಯುದ್ಧ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಉಪಮೆ ಕೊಡ್ತೇನೆ, ಇಲ್ಲವೇ ಇಲ್ಲ. ವಾಸ್ತವಿಕವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಉಪಮಾ ಕಾಳಿದಾಸಸ್ಯ ಭಾರವೇ ರಕ್ತಗೌರವಂ ದಂಡಿನ ಪದನಾಲಿತ್ಯಂ ಆಕೆ ಸದ್ಯತ್ರಯೋ ಗುಣ. ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳುವಂತಹ ಒಂದು ಮಾತು. ಏನು ಅಂತ ಕೇಳಿದ್ರೆ, ಉಪಮಾ ಕಾಳಿದಾಸಸ್ಯ, ಉಪಮೆಯಲ್ಲಿ ಕೊಡುವಂತಹ ಒಂದು ನೈಪುಣ್ಯತೆ ಇರುವಂತಹದ್ದು ಕಾಳಿದಾಸನಿಗೆ. ಭಾರವೇ ರಕ್ತಗೌರವಂ,
ಭಾರವಿ ಅಂತ ಒಬ್ಬ ಇದ್ದಾನೆ. ಅವನಿಗಿರುವಂತಹ ಸಾಮರ್ಥ್ಯ ಏನು ಕೇಳಿದ್ರೆ ಅರ್ಥಗಳಲ್ಲಿರೋ ಗೌರವ, ಶಬ್ದಗಳಲ್ಲಿ ಗೌರವ ಇದೆ, ಅರ್ಥದಲ್ಲಿ ಗೌರವ, ಅರ್ಥದಲ್ಲಿ ಗುರುತ್ವವನ್ನು ಕೊಡ್ತಾನೆ. ಅವನ ಒಂದು ವಾಕ್ಯಗಳು ಕೂಡ ಅದು ತುಂಬ ಗುರುತರವಾದಂತಹದ್ದು. ಭಾರವೇ ರತ್ನಗೌರವಂ ದಂಡಿನಃ ಪದಲಾಲಿತ್ಯಂ, ದಂಡಿ ಅಂತ ಇದ್ದಾನೆ. ಅವನು ಏನಾಗಿದ್ದಾನೆ ಕೇಳಿದ್ರೆ ಪದಲಾಲಿತ್ಯ, ಪದಗಳ ಜೋಡಣೆಯಲ್ಲಿ ತುಂಬ ಕೌಶಲ್ಯವನ್ನ ಸಂಪಾದನೆ ಮಾಡಿಕೊಂಡವ. ದಂಡಿನ ಪದಲಾಲಿತ್ಯಂ ನಾಘೇ ಸಂತಿತ್ರಯೋ ಗುಣ, ನಾಘ ಅಂತ ಇದ್ದಾನೆ, ನಾಗಕವಿ. ಅವನೇನು ಮಾಡ್ತಾನೆ ಕೇಳಿದ್ರೆ ಈ ಶಿಶುಪಾಲವದ ಇತ್ಯಾದಿ ಕವಿಗಳ ಕಾವ್ಯವನ್ನ ಮಾಡಿರುವುದು ಹಾಗೇ ಸಂತೆ ತ್ರಯೋಗುಣ, ಅದರಲ್ಲಿ ಉಪಮೆಯೂ ಇದೆ, ಅರ್ಥಗೌರವತ್ತೂ ಇದೆ, ಅದೇ ರೀತಿಯಾಗಿ ಪದಗಳ ಲಾಲಿತ್ಯವನ್ನು ಕೂಡ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತನ ವ್ಯವಸ್ಥೆಯಲ್ಲಿ ಆಗುವಾಗ ನಿರೂಪಮೆಗೆ ಸಮಾರುಂಟು. ಭಗವಂತನ ಅವಿದ್ಯತೆ ಉಪಮ, ಭಗವಂತನಿಗೆ ಉಪಮೆಯಾದದ್ದು ಇನ್ನೊಂದಿಲ್ಲ. ಅವನಿಗೆ ಸಮರುಂಟು ಎಂದು ಉಚ್ಚರಿಸುವ, ಅವನಿಗೆ ಸಮಾನವಾದವನ್ನೊಬ್ಬರಿದ್ದಾನೆ, ನಾನು ಸಮಾನ, ಅಥವಾ ಇನ್ನಿತರ ದೇವತೆಗಳನ್ನು ಸಮಾನವಾದಂತಹ ಕಕ್ಷೆಯಲ್ಲಿಟ್ಟು ಪೂಜೆ ಮಾಡಿದರೂ ಕೂಡ ನಮ್ಮ ಅಧಪ್ಪತನಕ್ಕೆ ಅದು ಕಾರಣವಾಗ್ತದೆ ಅಂತ ಹೇಳ್ತಾರೆ. ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವವ, ಹೇಳಿದ್ರೆ ಸಾಕು, ಹೇಳುವ ಮೂಲಕವಾಗಿ ಅದನ್ನು ಅನುಸಂಧಾನ ಮಾಡಿಕೊಳ್ಳುವಂತಹದ್ದು. ತದ್ಭಕ್ತರುಳು ಮತ್ಸರಿಸುವವ, ತದ್ಭಕ್ತ ದ್ವೇಷೇವಚ, ಮುಂದೆ ಹೇಳ್ತಾರೆ ತತ್ಪ್ರಮಾಣದಿಂದ ತದ್ಭಕ್ತ ದ್ವೇಷೇವಚ. ಭಗವಂತನನ್ನ ತಿಳಿಸತಕ್ಕಂತಹ ಪ್ರಮಾಣಗಳು ಯಾವುದು? ವೇದಗಳು, ಪುರಾಣಗಳು, ಇದನ್ನ ಉಪನಿಷತ್ತುಗಳು, ಇದನ್ನು ನಿಂದನೆ ಮಾಡುವಂತಹದ್ದು. ಉಪನಿಷತ್ತುಗಳೆಲ್ಲವೂ ಕೂಡ ಪೊಳ್ಳು, ವೇದಗಳು ಸುಳ್ಳು, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿಕೊಂಡು ತನ್ನದೇ ವಾದವನ್ನು ಮಂಡಿಸುವವನು. ಅದೂ ಕೂಡ ಒಂದು ರೀತಿಯಾಗಿ ಅದು ಎಲ್ಲಿ ಪರಿಸಮಾಪ್ತಿಯಾಗುವುದು ಇಲ್ಲಿ ಕೇಳಿದ್ರೆ ಭಗವಂತನ ದ್ವೇಷದಲ್ಲಿಯೇ ಕೊನೆಗೆ ಪರಿಸಮಾಪ್ತಿಯಾಗುವುದು. ತದ್ಭಕ್ತರುಳು ಮತ್ಸರಿಸುವ, ಭಗವಂತನ ಭಕ್ತರಲ್ಲಿ ಮಾತ್ಸರ್ಯವನ್ನು ಪಡೆಯುವವನು. ಪ್ರಹ್ಲಾದನನ್ನ ನಾವು ನೇರವಾಗಿ ಗೊತ್ತಾಗ್ಬೋದು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಪ್ರಹ್ಲಾದನಿಗೆ ಅವನು ಉಪಟಳವನ್ನು ನೀಡಿದಾಗ ಎಷ್ಟೆಲ್ಲ ರೀತಿಯಾಗಿ ತಾನು ಸಂಹಾರ ಮಾಡಬೇಕು, ಅವನನ್ನು ಕೊಲ್ಲಬೇಕು ಅಂತ ಹೇಳಿದಾಗಲೂ ಕೂಡ ಎಲ್ಲಿಯೂ ಕೂಡ ಅವನನ್ನು ಸಂಹಾರವಾಗಲಿಕ್ಕೆ ಬಿಡದೆ ಅವನಿಗೆ ಒಳಗಿದ್ದುಕೊಂಡು ಒಳಗೆ ರಕ್ಷಣೆ ಮಾಡಿರತಕ್ಕಂಥವನು. ಅದಾದ ಮೇಲೆ ಪರೀಕ್ಷಿತನ ವ್ಯವಸ್ಥೆಯಲ್ಲಿ ಗರ್ಭಕ್ಕೇನೆ ಅಲ್ಲಿ ಬಾಣವನ್ನು ಬಿಟ್ಟಿದ್ದಾನೆ. ಆ ಬಾಣ ಬಿಟ್ಟಿರತಕ್ಕಂತಹದ್ದು ಗರ್ಭದಲ್ಲಿರತಕ್ಕಂತಹ ಮಗು ಸ್ರಾವವಾಗಬೇಕು, ಗರ್ಭಸ್ರಾವವಾಗಬೇಕು ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಭಗವಂತ ರಕ್ಷಣೆ ಮಾಡಿರತಕ್ಕಂಥ ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ಭಗವಂತ ತಾನೇ ರಕ್ಷಣೆ ಮಾಡುವುದದ್ದು. ಆದ್ದರಿಂದ ನಾನು ಭಗವಂತನ ದ್ವೇಷ ಮಾಡುವುದಿಲ್ಲ, ಭಕ್ತರ ದ್ವೇಷವೂ ಕೂಡ ಅದೇ ಆಗುವಂತಹದ್ದು. ಭಗವಂತನ ಭಕ್ತರ ದ್ವೇಷವೂ ಅದೇ, ಭಗವಂತನನ್ನು ಹೇಳತಕ್ಕಂತಹ ಪ್ರಮಾಣಗಳಿಂದ ನೀವು ಕೂಡ ಅದು ನೇರವಾಗಿ ಪರಿಸಮಾಪ್ತಿ ಆಗುವುದು, ಭಗವಂತನಲ್ಲಿಯೇ ಪರಿಸಮಾಪ್ತಿ ಆಗ್ತದೆ. ಇನ್ನೊಂದು ಹೇಳ್ತಾರೆ, ಊರ್ಧ್ವಪುಂಡ್ರವ ಧರಿಸುವವರು ದ್ವೇಷಿಸುವವ, ಯಾರು ಯಾವುದನ್ನು ಹಾಕಿಕೊಳ್ಳಬೇಕು, ಇಲ್ಲಿ ಅವರವರಿಗೆ ಅವರವರದ್ದು ಆದಂತಹ ಲಾಂಛನಗಳು. ಇಲ್ಲಿ ಜಗನ್ನಾಥದಾಸರು ಹೇಳುವಂತಹದ್ದು ಊರ್ಧ್ವಪುಂಡ್ರಾದಿಗಳು. ನಮಗೆ ನಮ್ಮದೇ ಆಗಿರತಕ್ಕಂತಹ ಒಂದಷ್ಟು ನಿಯಮಗಳನ್ನು ಹೇಳ್ತಾರೆ, ಲಾಂಛನಾದಿಗಳನ್ನು ಹೇಳ್ತಾರೆ. ಊರ್ಧ್ವಪುಂಡ್ರ ವಿಹೀನಸ್ಯ ಶ್ಮಶಾನ ಸದೃಶಂ ಮುಖಂ ತೇಷಾಂ ಮುಖಮಾವಲೋಕ್ಯ ಆದಿತ್ಯಮಾವಲೋಕಯೇತು ಅಂತ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಒಂದು ವೇಳೆ ಯಾರ ಹಣೆಯಲ್ಲಿ ಊರ್ಧ್ವಪುಂಡ್ರಾದಿಗಳು ಇಲ್ವೋ ಅವನನ್ನು ನೋಡಿದ್ರೆ ಏನು ಮಾಡಬೇಕು ಕೇಳಿದ್ರೆ ತೇಷಾ ಮುಖಮವಲೋಕ್ಯ ಆದಿತ್ಯಮಾವಲೋಕಯೇತು, ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಸೂರ್ಯನ ಅವಲೋಕನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಲಾಂಛನಕ್ಕೆ ತುಂಬ ಮಹತ್ವವನ್ನು ಕೊಡ್ತಾರೆ. ಇಲ್ಲಿ ಜಗನ್ನಾಥದಾಸರು ಹೇಳುವಾಗ ಆ ಊರ್ಧ್ವಪುಂಡ್ರವ ಧರಿಸುವವಳು ದ್ವೇಷಿಸುವವ ಅಂದರೆ ಭಗವಂತನನ್ನು ಯಾರು ಒಪ್ಪಿಕೊಂಡಿದ್ದಾನೆ ಅವನನ್ನು ದ್ವೇಷ ಮಾಡುವವನು ಅಂತ. ಇನ್ನೊಂದು ಗುಣಗಳಿಗೆ ಭೇದವೇಳುವವ, ವಾಸ್ತವಿಕವಾಗಿ ಭಗವಂತ ಬೇರೆಯಲ್ಲ, ಭಗವಂತ ಗುಣಗಳು ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಗುಣಗಳಿಗೆ ಅಭೇದ. ವಾಸ್ತವ ಲೌಕಿಕವಾಗಿ ಆದರೂ ಕೂಡ ಭೇದ ಇದೆ, ಗುಣ ಬೇರೆ ಗುಣಿ ಬೇರೆ ಅಂತ ಇದೆ. ಆದರೆ ಭಗವಂತನಲ್ಲಿ ಆಗುವಾಗ ಭಗವಂತ ಬೇರೆಯಲ್ಲ, ಭಗವಂತನ ಅವಯವ ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಭಗವಂತನ ಅವತಾರಗಳು ಬೇರೆಯಲ್ಲ. ಯಾವತ್ತು ನೇಹ ನಾನಾ ಅಸ್ತಿ ಕಿಂಚನ, ಭಗವಂತನಲ್ಲಿ ನಾನಾ ಎಂಬುದಾಗಿ ಇಲ್ಲವೇ ಇಲ್ಲ. ನೀನು ಒಂದು ವೇಳೆ ಗುಣಿಗಳಿಗೆ ಭಗವಂತನಲ್ಲಿರತಕ್ಕಂತಹ ಗುಣಿ ಇದನ್ನು ನೀನು ಭೇದ ಬೇರೆ ಅಂತ ಕಲ್ಪನೆ ಮಾಡಿದರೆ
ನಿನಗೆ ಮತ್ತೇನಿಲ್ಲ, ಕಟ್ಟಿಟ್ಟ ಬುತ್ತಿ ನಿನಗೆ ನರಕ. ಅದಕ್ಕೋಸ್ಕರವಾಗಿ ಗುಣಗುಣಿಗಳಿಗೆ ಭೇದವ ಬೇಡುವವ, ಗುಣಗುಣಿಗಳಿಗೆ ಭೇದವನ್ನು ಹೇಳಿದರೆ ಅದೊಂದು ರೀತಿಯಾಗಿರತಕ್ಕಂತಹ ಅನರ್ಥ. ದ್ವೇಷಿಸುವವ ಹರಿಚರಿತಗಳ ಕೇಳಿದವೆ. ಭಗವಂತನನ್ನ ವಾಸ್ತವಿಕವಾಗಿ ಕಿವಿ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಎಂಬುದನ್ನು ಪ್ರಶ್ನಾರ್ಥಕವಾಗಿ ಕೂತ್ಕೊಂಡು ಬಿಟ್ಟಿದ್ದೇವೆ. ಕಿವಿ ಕೊಟ್ಟಿದ್ದಾನೆ, ಯಾಕೆ ಕೊಟ್ಟಿದ್ದಾನೆ ಕೇಳಿದ್ರೆ ಲೋಕದ ವಾರ್ತೆಯ ಬೇಳುವವ. ಲೋಕದಲ್ಲಿ ಅವರ ಮನೆಯಲ್ಲಿ ಹೀಗಾಯಿತು, ಇವರ ಮನೆಯಲ್ಲಿ ಹೀಗಾಯಿತು, ಮೇಲ್ಗಡೆ ಮನೆಯವರಿಗೆ ಗಲಾಟೆ ಆಯಿತು, ಪಕ್ಕದ ಮನೆಯಲ್ಲಿ ಗಲಾಟೆ ಆಯಿತು. ಹೀಗೆ ನಮ್ಮ ವ್ಯವಸ್ಥೆಗಳು ಏನಾಗಿದೆ ಕೇಳಿದ್ರೆ ಈ ಕಿವಿ ಇದಕ್ಕೆ ಕೆಲಸ ಕೊಡ್ತೇವೆ. ಏನು ಕೆಲಸ ಕೇಳಿದ್ರೆ ಅಕ್ಕಪಕ್ಕದ ಮನೆಯವರ ಗಲಾಟೆಗಳೇ ನಮಗೆ ಇದಕ್ಕೆ ವಿಷಯ. ಈ ಕಣ್ಣಿಗೆ ವಿಷಯ ಯಾವುದು ಕೇಳಿದ್ರೆ ಎಲ್ಲಿಯೋ ಒಂದು ಕಡೆ ಗಲಾಟೆ ಆಗ್ತಾ ಉಂಟು ಅಂತಾದರೆ ಅದಕ್ಕೆ ಒಳ್ಳೆಯ ವಿಷಯ. ಕಿವಿಗೆ ಒಳ್ಳೆಯ ವಿಷಯ ಏನು ಕೇಳಿದ್ರೆ ಎಲ್ಲಿ ಗಲಾಟೆ ಆಗ್ತಾ ಉಂಟು, ಎಲ್ಲಿ ಯಾರದ್ದು ಏನು ಆಯಿತು ಅದನ್ನು ಕೇಳುವಂತಹ ಔತ್ಸುಕ್ಯ. ಅದಾದ ಮೇಲೆ ಚರ್ಮ ಇದೆ, ಈ ತ್ವಗಿಂದ್ರಿಯ, ಇದೆಲ್ಲವೂ ಕೂಡ ನಮ್ಮದು ಏನಾಗಿಬಿಟ್ಟಿದೆ ಕೇಳಿದ್ರೆ ಎಲ್ಲ ಅದರ ದಾಸರಾಗಿ ಬಿಟ್ಟಿದ್ದೇವೆ. ಈ ಇಂದ್ರಿಯಗಳನ್ನು ನಾವು ಅವುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಅವುಗಳ ಹತೋಟಿಗೆ ನಾವು ಒಳಗಾಗಿ ಬಿಟ್ಟಿದ್ದೇವೆ. ಪ್ರಸಿದ್ಧವಾಗಿರತಕ್ಕಂತಹ ಒಂದೊಂದು ಇಂದ್ರಿಯಗಳ ದೋಷಕ್ಕೆ ಒಳಪಟ್ಟು ಒಂದೊಂದು ಪ್ರಾಣಿಗಳು ಹೋಗಿವೆ ಎಂಬುದನ್ನು ನಾವು ನೋಡ್ತೇವೆ. ಕಣ್ಣಿನ ದೋಷದಿಂದಾಗಿ, ಕಿವಿಯ ದೋಷದಿಂದಾಗಿ ಜಿಂಕೆ, ಕಣ್ಣು ಮುಟ್ಟುವಂತಹ ತ್ವಗೇಂದ್ರಿಯ ದೋಷದಿಂದಾಗಿ ಆನೆ, ಅದಕ್ಕೆ ಮೆತ್ತನೆಯಾಗಿರತಕ್ಕಂತಹದ್ದು ನಾಶ ಮಾಡಬೇಕು ಅಂತ ಬಾಳೆ ದಿಂಡು ಇತ್ಯಾದಿಗಳನ್ನು ನಾಶ ಮಾಡಬೇಕು ಅಂತ ಹೇಳಿಕೊಂಡು ಬಾಳೆ ದಿಂಡಿನ ಆ ಬಾಳೆಯ ಇದಕ್ಕೆ ತೋಟಕ್ಕೆ ಅದು ದಾಳಿ ಇಟ್ಟಾಗ ಅಲ್ಲಿ ಅದಕ್ಕೆ ಕೆಡ್ಡವನ್ನು ತೋಡಿ ಅಲ್ಲಿ ಆ ಮುಟ್ಟುವಂತಹ ಒಂದು ಚರ್ಮದ ವ್ಯವಸ್ಥೆಯಿಂದ ತ್ವಗೇಂದ್ರಿಯದ ಆ ವ್ಯವಸ್ಥೆಯಿಂದಾಗಿ ತಾನು ತನ್ನ ನಾಶವನ್ನು ಕಂಡುಕೊಳ್ತದೆ. ಕಣ್ಣಿನ ದೋಷದಿಂದಾಗಿ ದುಂಬಿ, ಅದು ಬೆಂಕಿ, ಅದಕ್ಕೆ ಉಳಿಯತಕ್ಕಂತಹದ್ದು ಅಂತ ಹೇಳಿಕೊಂಡು ತಾನು ಅದರ ಹತ್ತಿರ ಹೋಗಿ ತಾನು ನನ್ನ ನಾಶವನ್ನು ಮಾಡಿಕೊಳ್ತದೆ. ಮೀನು ಬಾಯಿಯ ಚಾಪಲ್ಯ, ಅದಕ್ಕೆ ಏನಾದರೂ ಕೂಡ ತಿನ್ನುವಂತಹ ಒಂದು ಪದಾರ್ಥವನ್ನು ಹಾಕಿ ಬಿಟ್ಟು ಅಂತಾದರೆ ತಾನು ಆ ನಾಲಿಗೆಯ ಚಾಪಲ್ಯಕ್ಕೆ ಒಳಗಾಗಿ ಅದನ್ನು ಹಿಡಿಯುವಂತಹ ಒಂದು ಚಾಪಲ್ಯಕ್ಕೆ ಒಳಗಾಗಿ ಬಂದು ತಾನು ತನ್ನ ನಾಶವನ್ನು ಕೊಂಡುಕೊಳ್ತದೆ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವ್ಯವಸ್ಥೆಗಳು. ಮನುಷ್ಯನ ವ್ಯವಸ್ಥೆ ಅಂತ ಕೇಳಿದ್ರೆ ಕಣ್ಣೂ ಸರಿ ಇಲ್ಲ, ಕಿವಿಯೂ ಸರಿ ಇಲ್ಲ, ಅದೇ ರೀತಿಯಾಗಿ ತ್ವಗೇಂದ್ರಿಯಗಳೂ ಸರಿ ಇಲ್ಲ, ನಾಲಿಗೆಯಂತೂ ಮೊದಲೇ ಸರಿ ಇಲ್ಲ. ಏನು ತಿನ್ನಬೇಕು, ಏನು ಬೇಡಬೇಕು ಗೊತ್ತಿಲ್ಲ, ಮುಟ್ಟಬೇಕು, ಏನು ಹೇಳಬೇಕು ಅದು ಇಲ್ಲ. ಒಟ್ಟು 5 ಇಂದ್ರಿಯಗಳು ಕೂಡ 5 ಕೂಡ ನಾಶವಾಗಿ ನಮ್ಮನ್ನು ಕೆಳಗಿನ ವ್ಯವಸ್ಥೆಗೆ ಎಷ್ಟು ಕೆಳಗೆ ಹೋಗ್ಲಿಕ್ಕಾದ್ರೆ ಅಷ್ಟು ಕೆಳಕ್ಕೆ ಕೊಂಡು ಹೋಗುವಂತಹ ಸಾಮರ್ಥ್ಯ 5 ಇಂದ್ರಿಯಗಳಿಗಿದೆ. ಒಂದು ವೇಳೆ ಈ 5 ಇಂದ್ರಿಯಗಳ ದಾಸರಾಗಿ ನಾವು ಅವುಗಳ ಮಾತನ್ನು ಕೇಳುವಂಥವರಾದೆವು ಅಂತ ಹೇಳಿದ್ರೆ ಈ 5 ಪ್ರಾಣಿಗಳ ವ್ಯವಸ್ಥೆ, 5 ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯಗಳು ಮಾತ್ರ ದುರ್ಬಲ. ಜಿಂಕೆಗೆ ಕೇಳಬೇಕು ಅಂತ ದುರ್ಬಲ. ಅದನ್ನು ಹಿಡಿಯುವವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಳ್ಳೆಯ ಸಂಗೀತವನ್ನು ಹಾಕ್ತಾನೆ, ಸಂಗೀತವನ್ನು ಹಾಕುವ ಮೂಲಕವಾಗಿ ಅದನ್ನು ಹಿಡಿತಾನೆ. ಮೀನಿಗೆ ನಾಲಿಗೆ ವ್ಯವಸ್ಥೆಯಲ್ಲಿ ಹಿಡಿತಾನೆ. ಅದಾದ ಮೇಲೆ ಆನೆಯನ್ನು ಕೆಡ್ಡ ತೋಡಿ ಆ ಮುಟ್ಟುವಂತಹ ಚರ್ಮ ಒಂದು ಒಳ್ಳೆಯ ಮೆತ್ತನೆಯಾದಂತಹ ವ್ಯವಸ್ಥೆಯಲ್ಲಿ ಅದನ್ನು ತನ್ನ ವಶ ಮಾಡಿಕೊಳ್ತಾನೆ. ಈ 5 ಇಂದ್ರಿಯಗಳಿಗೆ ಒಂದೊಂದು ಮಾತುಗಳು ಮಾತ್ರ. ಆದರೆ ಮನುಷ್ಯ ಪ್ರಾಣಿ ಮಾತ್ರ ಒಂದೂ ಇಂದ್ರಿಯಗಳು ಸರಿ ಇಲ್ಲ. 5ಕ್ಕೆ 5 ಕೂಡ ದುರ್ಬಲ. 5 ದುರ್ಬಲವಾಗಿ ಮನಸ್ಸು ಕೂಡ ದುರ್ಬಲವಾಗಿ ಬಿಟ್ಟು ಅಂತ ಹೇಳಿದ್ರೆ ಮತ್ತೆ ಸರ್ವನಾಶ. ಅದಕ್ಕೋಸ್ಕರವಾಗಿ ಕೃಷ್ಣ ಹೇಳುವಂತಹದ್ದು ಶರೀರಂ ಮನಃಪ್ರಗ್ರಹಮೇವ ಚಾಂತ, ನಿನಗೆ ರಥವನ್ನು ಕೊಟ್ಟಿದ್ದೇನೆ, ಅದಕ್ಕೆ ಒಳ್ಳೆಯ ಸಾರಥಿಯನ್ನು ಕೊಟ್ಟಿದ್ದೇನೆ. ಮನಃಪ್ರಗ್ರಹಮೇವ ಚ, ಸಾರಥಿಯಾದಂತಹ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ಸರಿಯಾದಂತಹ ದಾರಿಯಲ್ಲಿ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಿ ಅಂತಾದರೆ ಒಳ್ಳೆಯ ಗುರಿ ಮುಟ್ತಿ. ಇಲ್ಲ ಒಂದೊಂದು ವ್ಯವಸ್ಥೆಗಳಲ್ಲಿ ಹೇಗೆ ಬೇಕಾದರೂ ಹೋಯಿತು ಅಂತ ಹೇಳಿಕೊಂಡು ಕಣ್ಣಿಗೆ ಪಟ್ಟಿ ಕಟ್ಟದೆ ಆ ಹುಚ್ಚು ಕುದುರೆಗಳ ಹಾಗೆ ಕುದುರೆಯನ್ನು ಕರ್ಕೊಂಡು ಹೋಗುವವನು ಅದಕ್ಕೆ ಪಟ್ಟಿ ಕಟ್ಟಿಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಆ ಚಂಚಲ, ಆ ಕುದುರೆಯ ಸ್ವಭಾವ ಏನು ಕೇಳಿದ್ರೆ ಹೋಗುವಾಗ ಅದಕ್ಕೆ ಗುರಿ ಗೊತ್ತಾ ಸರಿ ಇದ್ರೆ ಮಾತ್ರ ಅದು ಹೋಗ್ತಾ ಇರ್ತದೆ. ಪಟ್ಟಿ ಕಟ್ಟದೆ ಅದನ್ನು ಬಿಟ್ಟೆವು ಅಂತ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಮೇಲ್ಗಡೆ ಇರುವವನ ವ್ಯವಸ್ಥೆಯನ್ನು ಮತ್ತೆ ಹೇಳಲಿಕ್ಕಿಲ್ಲ, ಬೇಕಾಬಿಟ್ಟಿಯಾಗಿ ಓಡ್ಲಿಕ್ಕೆ ಶುರು ಮಾಡ್ತದೆ.
ಅದಕ್ಕೋಸ್ಕರವಾಗಿ ಅದಕ್ಕೆ ಪಟ್ಟಿ ಕಟ್ಟಿ ಅದನ್ನು ನಿಯತವಾದಂತಹ ಒಂದು ಗುರಿಯನ್ನು ಕೊಡ್ತಾನೆ. ಹೀಗೆಯೇ ನಾವು ಕೂಡ ನಮಗೊಂದು ಮನಸ್ಸಿಗೆ ಒಂದು ಪಟ್ಟಿಯನ್ನು ಕಟ್ಟಿಕೊಳ್ಳಬೇಕು. ಏನು ಪಟ್ಟಿ ಅಂತ ಕೇಳಿದ್ರೆ, ನನ್ನ ಮನಸ್ಸು ಇತರ ಯಾವುದೇ ಒಂದು ವ್ಯವಸ್ಥೆಯ ಕಡೆಗೆ ಹೋಗಬಾರದು ಎಂಬುದನ್ನು ನೀನು ಸರಿಯಾಗಿ ಇದಕ್ಕೊಂದು ಗೈಡ್ ಮಾಡಿ ನೀನು ಕೊಟ್ಟಿ ಅಂತ ಹೇಳಿದ್ರೆ ಇದು ಸರಿಯಾದಂತಹ ಮಾರ್ಗದಲ್ಲಿ ಹೋಗ್ತಾ ಇರ್ತದೆ. ಒಂದು ವೇಳೆ ನೀನು ಅವುಗಳ ವಶಕ್ಕೆ, ಇಂದ್ರಿಯಗಳ ವಶಕ್ಕೆ ಒಳಗಾಗಿ ಏನಾದರೂ ಕೂಡ ನೀನು ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ನಾಶ ನಿಶ್ಚಿತ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಲೋಗರ ವಾರ್ತೆಯ ಕೇಳುವವ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷೈವ ಚ. ಭಗವಂತನ ಅವತಾರಗಳಲ್ಲಿ ವಿಪರ್ಯಾಸ, ರಾಮಾವತಾರ, ಕೃಷ್ಣಾವತಾರ, ಪೂರ್ಣಾವತಾರ, ಕಪಿಲಾವತಾರ, ದತ್ತಾತ್ರೇಯ ಅವತಾರ, ಅಪೂರ್ಣಾವತಾರ, ವೇದವ್ಯಾಸ ಅವತಾರ, ದೇವರ ಅಲ್ವೇ ಅಲ್ಲ. ಹೀಗೆ ಬೇಕಾಬಿಟ್ಟಿಯಾಗಿ ಬೇಕಾದ ಮನಕ್ಕೆ ಬಂದ ಹಾಗೆ ಹೇಳುವಂತಹದ್ದು ಭಗವಂತನ ಅನಂತವಾದಂತಹ ಅವತಾರಗಳಿದೆ. ಆ ಅನಂತವಾದಂತಹ ಅವತಾರಗಳಲ್ಲಿ ವಿಪರ್ಯಾಸ, ಪ್ರಾದುರ್ಭಾವ ವಿಪರ್ಯಾಸ ಒಂದು ಅದು ಆಗ್ತದೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ನನ್ನಂತೇನೆ ದೇವರು ಅಂತ ನೀನು ತಿಳ್ಕೊಂಡು ಬಿಟ್ರೆ, ದೇವರಿಗೂ ಕೂಡ ಇದೆ ನಮ್ಮಂತೇನೆ. ಏನು ಕೇಳಿದ್ರೆ, ನಮ್ಮ ಹಾಗೇನೆ ಭಗವಂತ ಆ ಶುಕ್ಲ ಶೋಣಿತಗಳ ವೀರ್ಯರೇತಸ್ಸಿನ ಸಂಬಂಧದಿಂದಾಗಿ ಭಗವಂತ ಹುಟ್ಟಿದವನು. ಭಗವಂತನಿಗೆ ಅಪ್ಪ ಯಾರು ಕೇಳಿದ್ರೆ, ಅಲ್ಲಿ ಕೃಷ್ಣಾವತಾರದಲ್ಲಿ ವಸುದೇವ, ರಾಮಾವತಾರದಲ್ಲಿ ಜನಕ ಅಂತ ಹೇಳಿದಾಗೆ, ಹೀಗೆ ಏನಾದರೂ ಕೂಡ ವಾಸ್ತವಿಕವಾಗಿ ಅವರು ಹೌದು, ಜಗತ್ತಿಗೆ ಕಾಣಲಿಕ್ಕೋಸ್ಕರವಾಗಿ ಜನಕನ ಮಗನಾಗಿ ಭಗವಂತ, ಅಲ್ಲಿ ದಶರಥನ ಮಗನಾಗಿ ರಾಮದೇವರು ಬಂದರು. ಅದಾದ ಮೇಲೆ ವಸುದೇವ ದೇವಕಿಯರಲ್ಲಿ ಭಗವಂತ ಬಂದ. ಅದಾದ ಮೇಲೆ ವೇದವ್ಯಾಸ ದೇವರು ಕೂಡ ಅಲ್ಲಿ ಅವತಾರವನ್ನು ಸತ್ಯವತಿ ಅಂತ ಹೇಳಿಕೊಂಡು ಅವರಲ್ಲಿ ಭಗವಂತ ಅವತಾರವನ್ನು ಮಾಡಿದ. ಈ ರೀತಿಯಾಗಿ ಅವತಾರವನ್ನು ಮಾಡಿದ್ದನ್ನ ಭಗವಂತನ ಜನನ ಅಂತ ಹೇಳಿಕೊಂಡು ನೀನು ಅದನ್ನು ಕಲ್ಪನೆ ಮಾಡಿಕೊಂಡ್ರಿ, ಅದನ್ನು ಆ ರೀತಿಯಾಗಿ ನೀನು ತಿಳ್ಕೊಂಡಿ ಅಂತ ಹೇಳಿದ್ರೆ ಮತ್ತೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ, ಯಾರೂ ಸಾಕಾಗಲಿಕ್ಕಿಲ್ಲ, ಯಾರೂ ಬರುವುದಿಲ್ಲ. ಪ್ರಾದುರ್ಭಾವ ವಿಪರ್ಯಾಸ, ಹೀಗೆ ತತ್ಪ್ರಮಾಣದಿಂದ ದ್ವೇಷ, ನೇರವಾಗಿ ಭಗವಂತನ ದ್ವೇಷ, ಭಗವಂತನ ಭಕ್ತರ ದ್ವೇಷ ಎಲ್ಲವನ್ನೂ ಮಾಡಿದ್ರೂ ಕೂಡ ಏನಾಗಬೇಕೆಂದರೆ ನಿನಗೆ ದೈತ್ಯನೇ. ಅದಕ್ಕೋಸ್ಕರವಾಗಿ ಹೀಗೆ ನಾವು ಇರಬೇಕು. ಇದಕ್ಕೆ ವಿಪರೀತವಾಗಿದ್ದರೆ ಯಾರು ಸರಿಯಾದಂತಹ ರೀತಿಯಲ್ಲಿ ಭಗವಂತನನ್ನು ನಂಬುವಂತಹದ್ದು, ಜೀವಭೇದ, ಜೀವರಲ್ಲಿ ಭೇದ ಇದೆ ಅಂತ ಹೇಳುವಂತಹದ್ದು, ಪರಸ್ಪರ ಜೀವರಿಗೆ ಭೇದವೇ ಇರುವಂತಹದ್ದು, ನಾನು ಬೇರೆ ದೇವರು ಬೇರೆ, ಪರಸ್ಪರ ಜೀವರು ಬೇರೆ, ಜಡ ಬೇರೆ, ಜಡ ಪರಮಾತ್ಮ ಬೇರೆ, ಹೀಗೆ ಒಟ್ಟು ಪಂಚಭೇದವನ್ನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಮಾಣಗಳು ನಮ್ಮದು ಏನಾಗ್ತದೆ ಕೇಳಿದ್ರೆ, ಅದು ಇಲ್ಲಿಂದ ಬರುವಂತಹ ವ್ಯವಸ್ಥೆ ಹೃದ್ಗತವಾಗಿದ್ದರೆ ಆವಾಗ ಗಟ್ಟಿಯಾಗಿರ್ತದೆ. ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಅಧ್ಯಯನದ ಕೊರತೆ ಇದೆ. ಅಧ್ಯಯನದ ಕೊರತೆಯಿಂದಾಗಿ ಯಾರನ್ನ ಹೇಗೆ ಎಲ್ಲಿ ಪೂಜೆ ಮಾಡಬೇಕು ಎಂಬಂತಹ ಒಂದು ಕನಿಷ್ಠ ಪ್ರಜ್ಞೆಯು ನಮಗಿಲ್ಲ. ಏನಾಗಿದೆ ಕೇಳಿದ್ರೆ, ತಾರತಮ್ಯದ ವ್ಯವಸ್ಥೆಯನ್ನ ಅದಂತೂ ದೂರತೋಪಾಸ್ತ. ಎಲ್ಲಿ ಯಾರನ್ನ ಹೇಗೆ ಕಲ್ಪನೆ ಮಾಡಬೇಕು, ಯಾವ ರೀತಿಯಾಗಿ ಎಲ್ಲಿ ಯಾರ ಅವತಾರ, ಯಾರ ಆವೇಶ, ಇದನ್ನೆಲ್ಲವನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅಲ್ಲಿ ನಮಗೆ ಸರಿಯಾಗಿ ಭಗವಂತನನ್ನ ತಿಳ್ಕೊಳ್ಳಿಕ್ಕಾಗುವಂತಹದ್ದು. ಇಲ್ಲ ರೀ, ನಾನು ದೇವರನ್ನು ನೋಡ್ತೇನೆ, ನಾನು ದೇವರ ನಿತ್ಯ ಪೂಜೆ ಮಾಡ್ತೇನೆ, ನನಗೆ ದೇವರ ಬಗ್ಗೆ ತುಂಬ ಗಟ್ಟಿಯಾದಂತಹ ಜ್ಞಾನ ಉಂಟು, ಏನು ಮಣ್ಣು ಇಲ್ಲ. ಏನು ಕೇಳಿದ್ರೆ ಅದಕ್ಕೆ ನೇರವಾಗಿ ಒಳ್ಳೆಯ ಒಂದು ಪ್ರಮಾಣವನ್ನು ಗಟ್ಟಿಯಾಗಿ ಹೇಳು ಅಂತ ಹೇಳಿದ್ರೆ ಇಲ್ಲ, ಮತ್ತೆ ಬೆಬ್ಬೆ. ನಮಗೆ ನೇರವಾಗಿ ಭಗವಂತನನ್ನ ಇದವಿತ್ತಂ ಹೀಗೆ ಹೇಳಬೇಕು ಅಂತ ಹೇಳಿದ್ರೆ ಆಚಾರ್ಯರಲ್ಲದೆ ಇನ್ನಿತರ ಯಾವ ಆಚಾರ್ಯರು ಕೂಡ ಇಷ್ಟು ಇದಮಿತ್ತಂ ಎಂಬಂತಹ ವ್ಯವಸ್ಥೆಯನ್ನು ತೋರಿಸಿಕೊಟ್ಟವರು ಬರಲಿಲ್ಲ. ಅದಕ್ಕೋಸ್ಕರವಾಗಿ ಆಚಾರ್ಯರನ್ನು ನಾವು ಶರಣು ಹೊಂದಬೇಕು. ಆಚಾರ್ಯರಲ್ಲದಿದ್ದರೆ ಇನ್ಯಾರೂ ಕೂಡ ನಮಗೆ ದೇವರ ಒಂದು ವ್ಯವಸ್ಥೆಯನ್ನು, ಯಾಕೆ ಅಂತ ಕೇಳಿದ್ರೆ ದೇವರನ್ನು ಎಲ್ಲರೂ ಹೇಳಿದ್ದಾರೆ, ಆದರೆ ದೇವರನ್ನು ಹೇಗೆ ತಿಳ್ಕೊಳ್ಳಬೇಕು ಎಂಬಂಥ ವಿಚಾರವನ್ನು ಯಾರೂ ಹೇಳಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ಏನು ಜಗನ್ನಾಥದಾಸರು ಹೊಸದಾಗಿ ಏನು ಹೇಳಿದ್ದಲ್ಲ. ಯಾಕೆ ಅಂತ ಕೇಳಿದ್ರೆ ದಾಸ ಸಾಹಿತ್ಯ ಬೇರೆಯಲ್ಲ, ವ್ಯಾಸ ಸಾಹಿತ್ಯ ಬೇರೆಯಲ್ಲ. ದಾಸ ಸಾಹಿತ್ಯಕ್ಕೆ ಒಂದು ಮೂಲ ಬೇಸ್ ಯಾವುದು ಕೇಳಿದ್ರೆ ಅದಕ್ಕೆ ವ್ಯಾಸ ಸಾಹಿತ್ಯನೇ.
ವ್ಯಾಸ ಸಾಹಿತ್ಯ ಇಲ್ಲದೆ ವ್ಯಾಸ ಸಾಹಿತ್ಯದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನೇ ದಾಸರು ಹೇಳಿಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ದೈತ್ಯರ ಲಕ್ಷಣ ಅಂತ ಹೇಳ್ತಾರೆ. ಸರಿ, ದೈತ್ಯರು ಯಾವ ರೀತಿಯಾಗಿ ಇರ್ತಾರೆ ಅಂತ ಕೇಳಿದ್ರೆ ಅವರು ಹೇಗಿರ್ತಾರೆ? ಅವರಿರುವಂತಹದ್ದು ಸಹಜವಾಗಿ ಭಗವಂತನನ್ನ ಮರೆತು ಬದುಕಿದವನ ವ್ಯವಸ್ಥೆ ಏನು? ಯಾರೂ ರಕ್ಷಣೆ ಮಾಡುವವರಿಲ್ಲದಿದ್ದರೆ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಅನುಗ್ರಹದಿಂದ ಒಂದು ಸಲ ಕೈಗೆ ತಪ್ಪಿದ ಅಂತ ಹೇಳಿದ್ರೆ ಮತ್ತೆ ಯಾರಾದರೂ ಕೂಡ ರಕ್ಷಣೆ ಮಾಡ್ತಾರೆ? ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ರಕ್ಷಣೆಯಿಂದ ಒಮ್ಮೆ ಕೈ ತಪ್ಪಿದವನು ಮತ್ತೆ ಯಾರ ರಕ್ಷಣೆಗೂ ಕೂಡ ಅವನು ತಿರುಗ್ಲಿಕ್ಕೆ ಸಾಧ್ಯ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹರಿದ್ವೇಷಿಗಳಾದಂತಹ ದೈತ್ಯರ ಬದುಕಿನ ರೀತಿಯನ್ನ ಹೇಳುತ್ತಾರೆ. ಏವಮಾದಿದ್ವೇಷವುಳ್ಳ ಉಜೀವರೇ ಎಲ್ಲರೂ ದೈತ್ಯರೆಂಬವರು ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ಇದು ದೈತ್ಯರ ಲಕ್ಷಣ. ದೈತ್ಯರ ಲಕ್ಷಣ ಏನು ಕೇಳಿದ್ರೆ ಕೆಟ್ಟ ಜೀವರು. ಅವರು ಏನಾಗಿರ್ತಾರೆ ಕೇಳಿದ್ರೆ ಜ್ಞಾನಿಗಳ ಜ್ಞಾನ, ಅದೇ ರೀತಿಯಾಗಿ ಜ್ಞಾನಿಗಳ ಕರ್ಮ, ಇದೆರಡನ್ನೂ ಕೂಡ ಮಾಡುವಂತಹದ್ದು. ಆದ್ದರಿಂದ ಎರಡನ್ನು ನಾವು ನೋಡ್ತಾ ಇರ್ತೇವೆ, ನೇರವಾಗಿ ನಮಗೆ ಗೊತ್ತಾಗುವಂತಹದ್ದು ಏನು ಕೇಳಿದ್ರೆ ದೈತ್ಯರೆಂಬವರು ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ಕೋವಿದರ ವಿಜ್ಞಾನ, ಜ್ಞಾನಿಗಳು. ಕೋವಿದರು ಅಂತ ಹೇಳಿದ್ರೆ ಸಂಸ್ಕೃತಿ ಕೋವಿದೋಬುಧ ಅಂತ. ಕೋವಿದರು ಜ್ಞಾನಿಗಳು, ಅವರ ವಿಜ್ಞಾನ ವಿಶೇಷ ಜ್ಞಾನ. ನಮಗೆ ತಮಾಷೆ ಮಾಡಲಿಕ್ಕೆ ಒಳ್ಳೆಯ ಒಂದು ಎಸೆಟ್ ಯಾರು ಕೇಳಿದ್ರೆ ಜ್ಞಾನಿಗಳು. ನಾವು ತಮಾಷೆ ಮಾಡುವಂಥವರನ್ನೇ, ಏನು ಮಾರಾಯ ಒಂದು ಬಟ್ಟೆ ಹಾಕುವುದಿಲ್ಲ, ಏನೂ ಇಲ್ಲ, ಆದರೆ ಒಳಗಿನ ಆಂತರ್ಯ ಒಂದು ದಿವಸವೂ ನಾವು ನೋಡಿದವರಲ್ಲ, ಒಂದು ದಿವಸವೂ ಅವರ ಬಾರಿ ಮಾತನ್ನು ಕೇಳಿದವರಲ್ಲ. ಶುಕಾಚಾರ್ಯರು ಹೇಗಿದ್ರು? ಏನೂ ಇಲ್ಲ, ಆದರೆ ನಮಗೆ ನಮ್ಮ ಉದ್ಧಾರದ ಮಾರ್ಗವನ್ನು ತೋರಿಸಿಕೊಟ್ಟಿರತಕ್ಕಂಥದ್ದು ಶುಕಾಚಾರ್ಯರೇ. ಭಾಗವತ ಬಂತು ಅಂತ ಹೇಳಿದ್ರೆ ಅದಕ್ಕೆ ಶುಕಾಚಾರ್ಯರೇ ಕಾರಣ. ಹಾಗಿದ್ರೆ ಶುಕಾಚಾರ್ಯರು ಭಾಗವತದಲ್ಲಿ ಬರುವಂತಹ ಜಡಭರತಾದಿಗಳು ಅವರಲ್ಲಿ ಏನಿತ್ತು? ಏನೂ ಇರಲಿಲ್ಲ. ಬಾಹ್ಯವಾದಂತಹ ಸೌಂದರ್ಯವನ್ನು ಮರೆತು, ಬಾಹ್ಯವಾದಂತಹ ಎಲ್ಲವನ್ನೂ ಕೂಡ ಮರೆತು ನನಗೆ ಬೇಕಾದ್ದು ಏನು ಕೇಳಿದ್ರೆ ನನಗೆ ಬೇಕಾದ್ದು ಭಗವಂತನದ್ದು ಮಾತ್ರ. ನನ್ನ ಗೋಲ್ ಯಾವುದು ಕೇಳಿದ್ರೆ ಭಗವಂತನನ್ನ ಹೊಂದುವಂತಹದ್ದು, ಭಗವಂತನ ಪ್ರಾಪ್ತಿ ನನ್ನದು ಮುಖ್ಯವಾದಂತಹ ಏಮ್ ಎಂಬುದನ್ನು ಯಾರು ಇಟ್ಟುಕೊಂಡು ಬದುಕಿದ್ರು ಅವರಿಗೆ ಎಲ್ಲ ರೀತಿಯಾದಂತಹ ಅನುಗ್ರಹ. ಅದರಿಂದ ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ಭಗವಂತನನ್ನ, ಅವರ ವಿಜ್ಞಾನವನ್ನು, ಅವರ ಜ್ಞಾನವನ್ನೂ ನಿಂದನೆ ಮಾಡ್ತಾರೆ. ಅವರು ಮಾಡುವಂತಹ ಕರ್ಮಗಳು ಏನು ಮಾರಾಯ? ಗಂಟೆಗಟ್ಟಲೆ ಜಪ ಮಾಡ್ತಾರೆ, ಗಂಟೆಗಟ್ಟಲೆ ಪೂಜೆ ಮಾಡ್ತಾರೆ, ಹೊರಗಿನದ್ದು ಪ್ರಪಂಚವೇ ಗೊತ್ತಿಲ್ಲ. ನಮಗೆ ಸಿಗುವುದು ಅಂತವರೇ. ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ದೇವದೇವನ ಬಿಟ್ಟು ಯಾವ ಜೀವ ಪರ್ಯಂತರದಿ ತುಚ್ಛರ ಸೇವೆಯಿಂದ. ಇದು ಮಾಡ್ತಾ ಇರುವಂತಹದ್ದು ನಮ್ಮ ವ್ಯವಸ್ಥೆ. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ದೇವರೇ ಬರಬೇಕು. ಏನಾಗಿದ್ದರೆ ಕೇಳಿದರೆ ಭಗವಂತನನ್ನು ಬಿಟ್ಟು ಯಾರದ್ದೋ ಕೀಳು ಜನರ ಸೇವೆ, ಯಾರು ಯಾವುದನ್ನು ಮಾಡಬಾರದು ಅಂತಹ ಜನರ ಸೇವೆಯಿಂದ, ಅಂತಹ ಜನರ ಹಿನ್ನೆಲೆಯಲ್ಲಿ ಯಾರು ಇರ್ತಾನೆ ಅಲ್ಲಿ ಅವನು ವಿಪರೀತ ಜ್ಞಾನಕ್ಕೊಳಗಾಗಿ, ಸೇವೆಯೆಂದು ಜೀವಿಸುವವರ ಅಜ್ಞಾನಕ್ಕೊಳಗಾಗಿ ಅಜ್ಞಾನವನ್ನು ಹೊಂದಿದವನಾಗಿ ಅಲ್ಲಿಯೇ ತಾನಿರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಶ್ರುತಾ ವೈ ಹರೇರ್ವಾರ್ತಾ ಲೋಕವಾರ್ತಾ ಶ್ರುತಿಸ್ತತ ಸೇವಾಹಂ ತಮತ್ಕರ್ಷ ಜ್ಞಾಪಕಂ ತತ್ಪ್ರಮಾಣಕಂ ತಸ್ಯ ನಿಂದಾ ಚ ಶ್ರೇಯಸ್ಯ ಭಕ್ತಸ್ಯ ವಿನಿಂದನಂ. ಹೀಗೆ ನಮ್ಮ ವ್ಯವಸ್ಥೆಯನ್ನು ಹೇಳ್ತಾರೆ. ಏನಾಗಿರ್ತದೆ? ಶಂಖಚಕ್ರಾದಿಲಿಂಗ ಧಾರಣ ದ್ವೇಷಣಂತದ ನಮಗೆ ತಮಾಷೆ ಮಾಡಲಿಕ್ಕಿರುವಂತಹ ಒಳ್ಳೆಯ ಒಂದು ಎಸೆಟ್ ಯಾರು ಕೇಳಿದ್ರೆ ಇವರೇ. ಉದ್ದನಾಮ ಹಾಕೊಂಡಿದ್ದಾನೆ, ಅಡ್ಡನಾಮ ಹಾಕೊಂಡಿದ್ದಾನೆ. ಹೀಗೆ ನಮ್ಮವಾಗಿ ಒಂದು ರೀತಿಯಾಗಿ ದೈತ್ಯೇಶ ಬೇಕಾದರೆ ಮುಖ್ಯ. ಹೀಗೆ ನಮ್ಮ ಸಾಧನೆಯಲ್ಲಿ ಏನಾಗ್ತಾ ಉಂಟು ಕೇಳಿದ್ರೆ ಸಾಧನೆ ಏನೂ ಇಲ್ಲ. ವ್ಯವಸ್ಥೆ ಕೆಳಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಲ್ಲ ರೀ, ತಾಮಸರು ಹೇಗೆ ಸಿಗುವಂತಹದ್ದು ಏನು? ತಾಮಸರಿಗೆ ಕಾಮ, ಲೋಭ, ಕ್ರೋಧ, ಮದ, ಹಿಂಸಾಮಯಾನೃತ, ದಂಭ, ಕಪಟ ತ್ರಿಧಾಮನ ಅವತಾರಗಳ ಭೇದ ಅಪೂರ್ಣ ಸುಖ ಬದ್ಧ ಅನಿಮಿಷವೇನಿವೇತ್ತ ಅಭೋಜ್ಯ ಅತಿ ತಾಮಸಾನ್ನವನುಂಬ ತಾಮಸ ಶ್ರೀಮದಾಂಧರ ಸಂಘದಿಂದಲೇ ತಮವೇ ವರ್ಧಿಪುದು.
ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೃಷ್ಣನ ಮಾತು ಇಲ್ಲಿಗೆ ಸರಿಯಾಗಿ ನಮಗೆ ಟ್ಯಾಲಿ ಆಗುವಂತಹದ್ದು. ಕಾಮ, ಲೋಭ, ಕ್ರೋಧ, ಮದ, ಹಿಂಸೆ, ರೋಗ, ಸುಳ್ಳು ಇದೇ ರೀತಿಯಾಗಿ ನಮ್ಮ ಇರುವಂತಹದ್ದು. ಮತ್ತೆ ಏನು ಕೇಳಿದ್ರೆ ತ್ರಿಧಾಮನ ಅವತಾರಗಳು. ಭಗವಂತ ತ್ರಿಧಾಮ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೂರರಲ್ಲಿರ್ತಕ್ಕಂಥವನು ಭಗವಂತ ತ್ರಿಧಾಮ. ಅಂತಹ ತ್ರಿಧಾಮನ ಅವತಾರಗಳ ಭೇದ, ಅವನ ಅವತಾರಗಳಲ್ಲಿ ಭೇದವನ್ನು ಕಲ್ಪನೆ ಮಾಡುವಂತಹದ್ದು. ಅಪೂರ್ಣ ಸುಖ, ಭಗವಂತನಲ್ಲಿ ಸುಖವೇ ಇಲ್ಲ. ಭಗವಂತ ಯಾರು ಕೇಳಿದ್ರೆ ಅಯ್ಯೋರಿ ಅವನೂರಿ ಹೆಂಡತಿಯನ್ನ ಕಳ್ಕೊಂಡವನು, ಅಯ್ಯೋ ಅವನಿಗೂ ಕೂಡ ಬೇಕಾದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿಕೊಂಡು ಒಂದು ರೀತಿಯಾಗಿ ಬೇಕಾದ ನಮ್ಮಂತನೇ ಅವನನ್ನ ಕಲ್ಪನೆ ಮಾಡಿಕೊಂಡು ಬದುಕುವಂತಹದ್ದು. ಅಪೂರ್ಣ ಸುಖ, ಬದ್ಧ. ಭಗವಂತ ಯಾರು ಕೇಳಿದ್ರೆ ಬದ್ಧ, ರಾಮನಾಗಿ ಬಂದ, ರಾಮನಾಗಿ ಬಂದ ಮೇಲೆ ಬದ್ಧನಾದ, ಕೃಷ್ಣನಾಗಿ ಬಂದ ಬದ್ಧನಾದ, ಹೀಗೆ ವೇದವ್ಯಾಸರಾಗಿ ಬಂದರು, ಕಪಿಲನಾಗಿ ಬಂದ, ದತ್ತಾತ್ರೇಯನಾಗಿ ಬಂದ, ಎಲ್ಲ ಕಡೆಗಳಲ್ಲೂ ಬಂಧನ ಬಂಧನ ಅಂತ ಹೇಳಿಕೊಂಡು ಕಲ್ಪನೆ ಮಾಡಿದರೆ ನೀನು ಬಂಧನಕ್ಕೊಳಗಾಗ್ತಿ ಅಷ್ಟೇ. ಅವನು ಬಂಧನ ಇಲ್ಲವೇ ಇಲ್ಲ, ಅವನಿಗೆ ಬಂಧನ ರಹಿತನಾಗಿರತಕ್ಕಂಥವನು. ಅಂತಹ ಭಗವಂತ ಹೇಳ್ತಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಅನಿಮಿಷ ನಿವೇದಿತ ಅಭೋಜ್ಯಾತ. ಇಲ್ಲರಿ, ನಾನು ತಿಂತೇನೆ, ನಾನು ತಿನ್ನುವಂತಹದ್ದು ದೇವರಿಗೆ ಸಮರ್ಪಣೆ ಮಾಡಿ ಬದುಕಬೇಕು. ಸಮರ್ಪಣೆ ಮಾಡಿ ಬದುಕಬೇಕು. ನಾನು ಮಾಂಸ ತಿಂತೇನೆ, ದೇವರಿಗೆ ಮಾಂಸವನ್ನು ಕೊಟ್ಟು ತಿನ್ನುವ, ಇದೊಂದು ವಾದಗಳಿಗೆ ಹೇಗೂ ಮಾಡಬಹುದು. ಅಭೋಜ್ಯ ಪದಾರ್ಥಗಳನ್ನು ಸೃಷ್ಟಿ ಮಾಡಿದವನು ದೇವರು, ಸೃಷ್ಟಿ ಮಾಡಿದವನು ದೇವರು ಅಂತ ಹೇಳಿದ ಮೇಲೆ ಅದನ್ನು ಸಮರ್ಪಣೆ ಮಾಡಿ ತೀರ್ಥ ಹಾಕಿ ತುಳಸಿ ಹಾಕಿ ತಿಂದು ಬಿಡುವ ಅಲ್ವ? ಯಾಕೆ ಇಷ್ಟೆಲ್ಲ? ದಾಸರು ಹೇಳ್ತಾರೆ, ಅನಿಮಿಷ ನಿವೇದಿತ ಅಭೋಜ್ಯ ಅತಿತಾಮಸವನ್ನುಂಡು. ಏನಾಗಿದೆ ಹೇಳಿದ್ರೆ ಯಾವುದನ್ನ ಸಮರ್ಪಣೆ ಮಾಡಬಾರ್ದು ಅದನ್ನು ಸಮರ್ಪಣೆ ಮಾಡುವಂತಹದ್ದು. ಅಭೋಜ್ಯ ಅತಿತಾಮಸ ಅನ್ನ, 3 ಯಾವಕ್ಕಿಂತ ಮೇಲೆ ಆದ್ರೇನೆ ಒಳ್ಳೆಯ ಅನ್ನವೇ ಅದೇ ತಾಮಸ ಉದಾಹೃತ ಹೇಳಿಕೊಂಡು ಸಾತ್ವಿಕ, ರಾಜಸ, ತಾಮಸ ಅನ್ನವನ್ನ ಕೃಷ್ಣ ಹೇಳಿದ್ದಾನೆ. ಅದರಲ್ಲಿಯೂ ಮತ್ಮನ ಇಂತಹ ಕುಹಕವಾದಿಗಳಲ್ಲಿ ಕುಹಕವಾಗಿ ಮೊಂಡುವಾದವನ್ನು ಹೇಳಿಕೊಂಡು ನಮ್ಮದೇ ತಿಳಿಕೊಂಡಿರುವಂತಹದ್ದು ಅಜ್ಞಾನ. ದೇವರಿಗೆ ನೈವೇದ್ಯವಾಗದೇ ಇರತಕ್ಕಂತಹ ಪದಾರ್ಥ, ನಿಷಿದ್ಧ ಪದಾರ್ಥಗಳನ್ನು, ಮಾಂಸಾದಿಗಳನ್ನು, ತಾಮಸ ಪದಾರ್ಥಗಳನ್ನು ಉಣ್ಣುವಂತವನು, ಅದನ್ನು ಕೊಡುವಂತವನು. ಹೀಗೆ ಮತ್ತೆ ಏನಾಗ್ತದೆ ಹೇಳಿದ್ರೆ ಶ್ರೀಮದಾಂಧರ, ತಾಮಸ ಶ್ರೀಮದಾಂಧರ, ಅವನಿಗೆ ಮತಾಂಧರ ಸಂಪರ್ಕಕ್ಕೆ ಒಳಗಾಗಿ ತಮವೇ ವರ್ಧಿಸುವುದು. ಮತ್ತೆ ಅವನಿಗೆ ವರ್ಧನೆ ಆಗುವುದು ಯಾವುದು ಕೇಳಿದ್ರೆ ತಮಸ್ಸೇ ವರ್ಧನೆ ಆಗ್ತಾ ಹೋಗುವಂಥದ್ದು. ಮತ್ತೆ ಅವನಲ್ಲಿ ಏನು ಸಾತ್ವಿಕವಾದಂತಹದ್ದು ಏನೂ ಆಗುವುದಿಲ್ಲ. ಕಸ್ಮಾತ್ ಭಜಂತಿ ಕವಯೋಧರು ಮದಾಂಧಾತ್ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು. ಭಾಗವತದ ಒಂದೊಂದು ಮಾತುಗಳು. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾಸು. ಯಾರು ಪ್ರಮದರಿದ್ದಾರೆ, ಪ್ರಕೃಷ್ಟವಾದಂತಹ ಮದ, ಶ್ರೇಷ್ಠವಾಗಿ ಮದ, ನನ್ನದೇ ನಾನು ಅಹಂಕಾರದಿಂದಾಗಿ ಮದಾಂಧರಾಗಿರ್ತಕ್ಕಂಥವರು, ಅದು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಯಾರು ತಮಸ್ಸಿಗೆ ಹೋಗತಕ್ಕಂಥವರು, ಸ್ತ್ರೀಯರಲ್ಲಿ ಅಥವಾ ಕೆಟ್ಟರಾಗಿರ್ತಕ್ಕಂತಹ ಅಂತಹ ಸ್ತ್ರೀಯರ ಸಂಘವನ್ನು ಮಾಡಿಕೊಂಡು ಏನಾಗ್ತದೆ ಕೇಳಿದ್ರೆ ನೀನು ತಾಮಸೇನ ಸ್ವಭಾವೇನ ತಮೋವೃದ್ಧಿ ಪ್ರಜಾಯತೆ. ತಂಭೋ ಮಾನೋ ಮದೋ ಹಿಂಸಾ ಪಾರುಷ್ಯಂ ಕಪಟಾಂಡ್ರತೆ ಜಾಯಂತೆ ತಮಸೋ ಕಲಿಹಿ ತಸ್ಯಾದಿದೇವತಾ. ಇದೆಲ್ಲದಕ್ಕೂ ಕೂಡ ಅಧಿದೇವತೆಯಾಗಿ ಯಾರಿರ್ತಾನೆ ಕೇಳಿದ್ರೆ ಕಲಿ. ನಮ್ಮನ್ನು ಒಳ್ಳೆಯ ನಮ್ಮನ್ನು ಕಡೆಗೆ ಕರ್ಕೊಂಡು ಹೋಗುವಂಥವನು ಪ್ರಾಣದೇವರು, ದೇವರು. ನಮ್ಮನ್ನು ಕೆಳಗಿನ ವ್ಯವಸ್ಥೆಗೆ ನಾವು ನೇರವಾಗಿ ನಮಗೆ ತಮಸ್ಸಿಗೆ ಹೋಗಬೇಕು, ತಮೋದ್ವಾರ ನಮಗೆ ಬೇಕು ಅಂತ ಹೇಳಿದ್ರೆ ಹೀಗೆ ಸುಲಭದಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾರು ವಿಪರೀತವಾಗಿ ಯೋಚನೆಯನ್ನು ಮಾಡಿಕೊಂಡು ವಿಪರೀತವಾಗಿ ತಮ್ಮನ್ನು ಇರ್ತಾರೆ ಅಂಥವರಿಗೆ ತಮಸ್ಸೇ ಆಗುವಂತಹದ್ದು. ಅದಕ್ಕೋಸ್ಕರವಾಗಿ ಸಜ್ಜನರನ್ನು ಆದಷ್ಟು ಯಾರು ಸಾತ್ವಿಕರಿರ್ತಾರೆ, ಯಾರು ಭಗವಂತನನ್ನು ಉಪಾಸನೆ ಮಾಡುವರಿರ್ತಾರೆ, ಭಗವಂತನನ್ನು ಚಿಂತನೆ ಮಾಡುವವರ ಸಂಘ, ಅವರ ಜೊತೆಗಿದ್ದುಕೊಂಡು ಆದಷ್ಟು ಏನು ನಾವೇನು ಪರಿಪೂರ್ಣರಲ್ಲ, ಆದರೆ ಭಗವಂತ ಕೊಟ್ಟಿರತಕ್ಕಂತಹ ಅಲ್ಪ ಆಯುಷ್ಯದಲ್ಲಿ ಒಂದಷ್ಟು ಹೊತ್ತಾದರೂ ಕೂಡ ಭಗವಂತನಿಗೆ ನಾವು ಇದನ್ನು ಮೀಸಲಿಟ್ಟಾಗ ನಮ್ಮ ಜೀವನ ಅದು ಸಾರ್ಥಕವಾಗಿದೆ ಎಂಬಂತಹ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ನಮಗೆ ಆ ಹರಿಕಥಾಮೃತಸಾರದ ಆ ಭಗವಂತನ ವ್ಯವಸ್ಥೆಯನ್ನು
ಭಗವಂತನ ಅಮೃತವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಭಾಗವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರಿಯದೇವಾಲಂ ವಿಷ್ಣುರ್ಮೇ ಪರಮಸ್ವರತ. ಶ್ರೀಕೃಷ್ಣಾರ್ಪಿತಮಸ್ತು.